ಅಲ್ಲ ಹಂಗೆ ಒಳ್ಳೆ ನಾವ್ ಅನ್ಕೊಳ್ಳೋದು ಹಂಗೆ ಸರ್. ನಿಗಿ ಮಾಡ್ದ ಬಿಡ್ಲಿಲ್ಲ ಅಂದ್ರೆ ಕೊನೆಗೆ ನಾವು ರಕ್ಷಿತಾನಾರ ನಿನ್ನಾರ ಓಕೆನಾ ಗಿಲ್ಲಿ ಅಂದ್ರೆ ಥೂ ಅಂದ್ಬಿಟ್ಲು. ಈಗ ನೋಡಿದ್ರೆ ಅವಳೇ ನುಲಿತಾ ಇದ್ದಾಳೆ, ಅದು ಗೊತ್ತಿಲ್ಲ ಏನು ಅಂತ. ಪ್ರಮೋಷನ್ ಟೈಮಲ್ಲೇ ಪುಕ್ಕಟ್ಟೆ ಪಬ್ಲಿಸಿಟಿ ಗಿರಾಕಿ ಇದು. ಆ ಕ್ವಾಲಿಟಿನೇ ಇವನಿಗೆ ಸಾಕು. ಆ ಕ್ವಾಲಿಟಿ ಎಲ್ಲ ಒಂದ್ ದಿವಸಕ್ಕೂ ಒಂದ್ ವಾರಕ್ಕೂ ಬದುಕಕ್ಕಾಗಲ್ಲ ಅಂತವ್ರು. ಸೊ ಅಂದ್ರೆ ಹೊರಗಡೆ ಜನ ಮಾತಾಡ್ತಾ ಇರೋದು ಏನ್ ನಡೀತಾ ಇಲ್ಲ ಸರ್. ಸುಳ್ಳದ ಅವಳು ಏನು ಇಲ್ಲ. ಅವ್ರ ಮನೆಯವ್ರು ಬಂದು ಹೇಳ್ಕೊಟ್ರು. ಅವಳು ನೋಡಿದ್ರೆ ಏನ್ ಹೇಳ್ಕೊಟ್ರು ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟ್ರಲ್ಲಿ ಆಚೆ ಹಾಕ್ಬಿಟ್ರಲ್ಲ, ಅವಳಿಗೆ ಗೊತ್ತಾಗ್ಲಿಲ್ಲ ಅವ್ರ ಜೊತೆ ಇರ್ಬೇಕಾ ಹೋಗ್ಬೇಕಾ ಅನ್ನೋದು ಗೊತ್ತಾಗ್ಲಿಲ್ಲ. ಅವಳು ದೂರ ಹೋಗ್ಬೇಕು ಅನ್ಕೊಂಡು ದೂರ ಹೋಗ್ತಾವಳೆ. ಅವರು ದೂರ ಹೋಗ್ಬಾರ್ದು, ಹತ್ರ ಇರು, ಅವ್ನ ನೆಮ್ಮಿ ಮಾಡ್ಬೇಡ ಅಂತ ಒಳ್ಳೇದು ಹೇಳ್ಕೊಟ್ರು. ಆದ್ರೆ ಹಂಗೆ ಹೇಳ್ಕೊಟ್ಟಿಲ್ಲ. ಅದು ರೂಲ್ಸ್ ಪ್ರಕಾರ ಅದು ಹಂಗೆ ಹೇಳಂಗಿಲ್ಲ. ಅದರಿಂದ ಅವ್ರನ್ನ ಇಮಿಡಿಯೇಟ್ ಆಚೆ ಹಾಕಿದ್ಕೆ ಅವ್ಳು ಕನ್ಫ್ಯೂಸ್ ಆಗ್ಬಿಟ್ಲು. ರೈ ಯಾರಿಗಾರ ಬಿಡ್ತೀರಿ ಇಂಥ ಬುರುಡೇನ ಬಂದು ನನ್ನ ಹತ್ರ ಏನು ಅನ್ನೋದು ಗೊತ್ತಾಗದೆ ಈಗ ದೂರ ಕುತ್ಕೊಳ್ತಾ ಇದಾರೆ. ಅವ್ರು ಹೇಳಿದ್ದು ಹತ್ರ ಇರ್ರಿ, ನೀವಿಬ್ರದ್ದು ವರ್ಕೌಟ್ ಆಗ್ತಾ ಇದೆ ಆಚೆ ಅನ್ನೋದು ಕ್ಲೂ ಕೊಟ್ಟಿದ್ದವ್ರು. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ಅಂದ್ರೆ ಕಾವ್ಯ ಒಂದ್ ವೇಳೆ ಏನಾದ್ರು ಅವ್ರ ಜೊತೆ ಹತ್ರ ಇದ್ರು ಅದು ನಟನೆ ಅಂದ್ರೆ ಜನಕ್ಕೋಸ್ಕರ ಅಂತ. ಅದು ಏನಂದ್ರೆ ಇವಾಗ ನನ್ಗೂನು ಗಿಲ್ಲಿ ನಟ ಒಳಗಿದ್ರೆ ಅವನ ಜೊತೆನೆ ಚೆನ್ನಾಗಿರೋ, ಅವನು ಫ್ಯಾನ್ಸ್ ಫಾಲೋವರ್ಸ್ ಎಲ್ಲ ನಿಂಗೆ ಓಟ್ ಹಾಕ್ತಾರೆ ನನಗೂ ಇಬ್ರು ಹೇಳ್ಕೊಟ್ರು. ನನಗೆ ಕ್ಲೂ ಇತ್ತು ಲೈಟ್ ಆಗಿ ಅವ್ರು ಬರ್ತಾರೆ ಅಂತ. ಅವಾಗ ನನಗೂ ಹೇಳ್ಕೊಟ್ರು. ಆದ್ರೆ ನನಗೆ ಆದ ನೆಸಿಟಿ ಇರ್ಲಿಲ್ಲ, ಬಕೆಟ್ ಹಿಡಿಯೋದು ನನ್ಗೆ ನೆಸಿಟಿ ಇರ್ಲಿಲ್ಲ. ನಾನು ಇರೋದು ಹಿಂಗೆ ಒಂದ್ ವಾರ ಇದ್ರು ಆಚೆ ಬಂದ್ಮೇಲೆ ಗೆದ್ದವ್ರಿಗಿಂತ ಗಿಲ್ಲಿಗಿಂತ ಫೇಮಸ್ ಆಗ್ತೀನಿ. ಗಿಲ್ಲಿ ಆಚೆ ಬಂದ್ರೆ 30,000 ರೂಪಾಯಿಗೆ ಹೋಗೋದು ಒಂದು ಫಂಕ್ಷನ್ಗೆ. ನಾನು ಆಚೆ ಬಂದು 2.5 ಲಕ್ಷದಿಂದ ಬೈಯೋರಿಂದ 10 ಲಕ್ಷದವರೆಗೂ ಹೋಗಿದ್ದೆ. ಸುಮ್ಮನೆ ಹೇಳೋದು. ಕರ್ನಾಟಕದಲ್ಲಿ ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದ್ರಲ್ಲ ಸರ್. ಈಗ ಫೇಮಸ್ ಮೊದ್ಲಿಂದಾನು ಇದ್ದೆ ಸರ್. ವರ್ಲ್ಡ್ಗೆ ಫಸ್ಟ್ ಫೇಮಸ್ ಸರ್. ಕರ್ನಾಟಕದಲ್ಲಿ ಇವಾಗ ಫೇಮಸ್ ಸರ್. ಬಿಗ್ ಬಾಸ್ ಇಂದ ಕರ್ನಾಟಕದಲ್ಲಿ ಫೇಮಸ್ ಸರ್. ಅದಕ್ಕಿಂತ ಮುಂಚೆ ವರ್ಲ್ಡ್ಗೆ ಫೇಮಸ್ ಸರ್. ಬರೀ ಫಾರಿನರ್ಸ್ಗೆ ಫೇಮಸ್ ಸರ್. ಈಗ ನಿನ್ನೆ ಮಾಳವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮೇಲೆ, ನನ್ನ ಯಾಕೆ ಹೊರಗೆ ಕಳಿಸಿದ್ರು ಅಂತ ಹೇಳ್ಬಿಟ್ಟು. ಸರ್ ಇವಾಗ ನಮ್ ಒಳ್ಳೆಯವ್ರಿಗೆ ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ ಸರ್. ಇವಾಗ ಒಳ್ಳೆಯವ್ರಿಗೆ ಅಲ್ಲಿ ಉಳಿಗಾಲ ಇಲ್ಲ ಸರ್. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಇವಾಗ ಧ್ರುವಂತನ ಎಷ್ಟು ಕೆಟ್ಟವ್ರು ಅಂತ ಎಲ್ಲಾ ಬೈತಾ ಇದ್ರು, ಇನ್ನೂ ಹಾಕಿದಾನೆ. ಅಂದ್ರೆ ಆ ತರ ಕಿರಿಕಿರಿ ಜಗಳ ಮಾಡೋರ್ಗೆನೆ ಕಾಲ. ಅಂದ್ರೆ ಒಳ್ಳೆಯವ್ರಿಗೆ ಇರಕ್ ಆಗಲ್ಲ. ಮಾಳು ಒಳ್ಳೆಯವರು, ಸ್ಪಂದನ ಒಳ್ಳೆಯವರು, ನಾವ್ ಯಾರ್ಯಾರು ಒಳ್ಳೆಯವ್ರ ತರ ಇದ್ವಿ ಬೇಗ ಆಚೆ ಬರ್ತೀವಿ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಮಾಳವ್ರಿಗೆ ಯಾರು ಗೆಲ್ತಾರೆ ಅಂತ ಹೇಳಕ್ಕೂ ಕೂಡ ಆಗ್ತಾ ಇಲ್ಲ. ನಾನೇ ಗೆಲ್ತೀನಿ ಅಂತ ಅವ್ರು ಇದ್ರಂತೆ. ಅಲ್ಲ ಹಂಗೆ ನಾವ್ ಅನ್ಕೊಳ್ಳೋದು ಹಂಗೆ ಸರ್. ಈಗ ನಾನು ಎಲ್ಲ ಪಾತ್ರೆ ತೊಳ್ಕೊಂಡು ಲೆಟ್ರಿನ್ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡಿದ್ರೆ ಇಲ್ಲಿ ಹೊಗಳ್ತಾರೆ, ಮೋಸ್ಟ್ಲಿ ಜನ ಓಟ್ ಹಾಕ್ತಾರೆ ನಮ್ಗೆ, ಅದನ್ನೇ ತೋರಿಸಿರ್ತಾರೆ ಅಂತ ನಾವ್ ಅನ್ಕೊಳ್ತೀವಿ. ಅಂದ್ರೆ ಆಚೆ ಯಾವ ಪಾತ್ರ ತೋರಿಸ್ತಾ ಇದ್ರೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲಿ 1000 ಒಳ್ಳೇದ್ ಮಾಡಿರ್ತೀವಿ, ಅದನ್ನ ತೋರ್ಸಲ್ಲ. ಫೈಟ್ ಆಡಿರೋದು, ಜಗಳ ಆಡಿರೋದು ಚಿಕ್ಕದ್ ಮಾತ್ರ ತೋರಿಸ್ತಾರೆ, ಮಿಕ್ಕಿದ್ ತೋರ್ಸೋದಿಲ್ವಲ್ಲ. ಗೊತ್ತಾಯ್ತು ಬಿಡಪ್ಪ. ನಾವೇ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ನಾವ್ ಇಷ್ಟು ಜನ ಒಳಗೆ. ನಾನು 3 ಸಲ ಚಪ್ಪಾಳೆ ಹೊಡ್ಸ್ಕೊಂತೀನಿ ಮನೇಲಿ, 1 ಸಲಿನೂ ಹಾಕಿಲ್ಲ ಅದು. ಅಂದ್ರೆ ಆ ತರ ಒಳ್ಳೆ ಗುಣ ತೋರ್ಸೋದು, ಮನುಷ್ಯನ್ ಹೊಗಳೋದನ್ನ ಅವ್ರು ಹಾಕಲ್ಲ. ಅದನ್ನ ಬಿಟ್ಟು ಬೇರೆದೆಲ್ಲ ಆಗ್ತದೆ. ಯಾರು ಗೆಲ್ಬೇಕು ಅಂತ ಪ್ಲಾನ್ ಆಗಿರುತ್ತೆ ಸರ್. ಹಂಗಾಗಿ ಅದ್ ಸುಳ್ಳು ಸರ್. ಅದೆಲ್ಲ ಸುಳ್ಳು. ತೋರ್ಸೋದು ಹಂಗಲ್ಲ. ಜನ ಏನ್ ಬೇಕು ಇವಾಗ ನೋಡಿ, ನೀವು ಕಿರಿಕ್ನೇ ಕೇಳ್ತೀರಾ, ಕಾಂಟ್ರವರ್ಸಿನೇ ಕೇಳ್ತೀರಾ. ಇದನ್ನೇ ಜನ ನೋಡ್ತಾ ಇರೋದು. ಅದು ಬೇಕು, ಅದನ್ನ ತೋರಿಸ್ತಾರೆ. ಆದ್ರೆ ರಿಯಲ್ ಅದಿರಲ್ಲ. ಒಳಗೆ ಒಳ್ಳೆಯವ್ರದ್ದು ತೋರ್ಸಿರಲ್ಲ. ಈ ಗಿಲ್ಲಿದು ಕಾಮಿಡಿ ಮಾತ್ರ ತೋರಿಸಿದ್ರು. ಅವ್ನು ಎಷ್ಟು ಕೆಟ್ಟ ಬುದ್ಧಿ ಅನ್ನೋದು ಅವತ್ತಿಂದ ತೋರಿಸಿರ್ಲಿಲ್ಲ. ಈಗ ಲಾಸ್ಟ್ ಅಲ್ಲಿ ಎಲ್ಲಾರು ಅವ್ನಿಗೆ ಹೇಳ್ತಾ ಇರೋದು ಇರಿಟೇಷನ್. ಆ ಲೆವೆಲ್ ಇರಿಟೇಷನ್. ಬಟ್ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇರಿಟೇಷನ್ ಅಂತ ಅಂತೀರಾ, ಆದ್ರೆ ಜನಕ್ಕೆ ಅದೇ ಇಷ್ಟ. ನೋಡಿ ಗಿಲ್ಲಿ ಎಷ್ಟು ಕಾಟ ಕೊಡ್ತಾನೆ, ಗಿಲ್ಲಿ ಕೆಣಕ್ಸ್ತಾನೆ. ಅದ್ ಯಾವ್ದು ಅಂತಂದ್ರೆ ಸರ್, ಇವತ್ತೇ ಸುಮ್ನೆ ತೋರಿಸ್ತೀನಿ, ಮಖಗಳು ತೋರಿಸ್ತೀನಿ ನಿಮ್ಗೆ. ಒಂದು 10 ಬ್ಲಾಕ್ ಮಾಡಿದೀನಿ ಸರ್. ಒಂದು 10 ಅಲ್ಲ, ಬೆಳಿಗ್ಗೆ ಒಂದು 20 ಬ್ಲಾಕ್ ಮಾಡಿದೀನಿ. ಅವ್ರದ್ದು DPಗೆ ಹೋಗ್ಬಿಟ್ಟು ತೋರಿಸ್ತೀನಿ ಸರ್. ಎಲ್ಲ ಸ್ಲಮ್ ಅವರೇ, ಏನೋ ಹೊಡೆದಂಗಾಯ್ತು. ಸ್ಲಮ್ ಅವರು ಅಂದ್ರೆ ಒಂಥರ ಪರ್ಕಿ ತರ ಇರ್ತಾರೆ, ಪ್ಯಾಂಟ್ ಇಷ್ಟ ಮೇಲೆ ಹಾಕೊಂಡು ಏಯ್ ಅಂತ. ಬರೀ ಅಂತವ್ರೆ ಸರ್, ಬರೀ ಅಂತವ್ರೆ, ಸ್ಲಮ್ ಅವರೇ ಇರೋದಲ್ಲಿ. ಅಂದ್ರೆ ಒಳ್ಳೆಯವರು ಇರ್ತಾರೆ, ಆದ್ರೆ ಸ್ಲಮ್ ಅವರು ಎಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಇದು ಮಾಡೋದು, ಫೋನ್ ಮಾಡೋದು, ಫಂಕ್ಷನ್ ಇದೆ ಬರ್ತೀರಾ ಅನ್ನೋದು. ಆಮೇಲೆ ನಾಯಿ ಜೊತೆ ಬರಕ್ಕೆಷ್ಟು, ಮಗನ್ ಜೊತೆ ಬರಕ್ಕೆಷ್ಟು ಸುಮ್ಮನೆ ಡೌ ಮಾಡೋದು, ಆತರ ಎಲ್ಲ ಮಾಡ್ತಾರೆ. ಆದ್ರೆ ಅದು ಅರ್ಧಕ್ಕರ್ಧ ಫೇಕ್ ಇರುತ್ತೆ, ಅರ್ಧಕ್ಕರ್ಧ ನಿಜನೂ ಇರುತ್ತೆ. ಅಂದ್ರೆ ಒರಿಜಿನಲ್ ಆಗೂ ಕರೀತಾ ಇದಾರೆ. ಅಂದ್ರೆ ಒರಿಜಿನಲ್ ಕರೆಯೋದು ಗೊತ್ತಾಗ್ಬಿಡುತ್ತೆ. ನಾನು ಫಸ್ಟ್ ಹೋಗ್ಬಿಟ್ಟು ಅವ್ರು DP ನೋಡ್ತೀನಿ. DP ಸ್ಲಮ್ ಅಂದ ತಕ್ಷಣ ಬ್ಲಾಕ್ ಮಾಡಿ ಬಿಸಾಕ. ಶ್ರೀರಾಮಚಂದ್ರ ಸರ್. ಇನ್ನೊಂದು, ಈಗ
ಗಿಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್. ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ ಸರ್. ನಾನು ಬರ್ತಿದ್ದಂಗೆ ಮುಂಚೆ ನಾನು ಫಸ್ಟ್ ಹೇಳಿರೋದು ಸರ್. ನಾನು ಒಂದರ ಹೋದ್ರು. ಸ್ವಾಮೀಜಿ ಈಗ ಹೇಳಿರೋದು ಸರ್. ಹೌದು. ನಾನು ರಕ್ಷಿತಾ ಫಸ್ಟ್ ಗಿಲ್ಲಿ ಸೆಕೆಂಡ್ ಅಂತ ಲೇಡಿ ಹೇಳಿರೋದು. ವಿನ್ನರ್ ಆಗ್ತಾರೆ ಅಂತ ಹೇಳ್ತಾ ಇದಾರೆ. ಹಾ? ಲೇಡಿ ವಿನ್ನರ್ ಅದೇ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಫಸ್ಟ್ ಬರ್ತಾರೆ ಸರ್. ಗಿಲ್ಲಿ ಸೆಕೆಂಡ್ ಬರ್ತಾನೆ ಸರ್. ಇದು ನಿಮ್ ಭವಿಷ್ಯನ ಸರ್? ನನ್ ಭವಿಷ್ಯ ಅಲ್ಲ ಸರ್, ಭವಿಷ್ಯಕ್ಕಿಂತ ಮುಂಚೆ ನಾನು ಹೇಳಿದ್ದು ಸರ್. ಬೇಕಾದ್ರೆ ನಾನು ಅವ್ರ ಡೇಟ್ ಗಿಂತ ಮುಂಚೆ ನಾನು ತೋರಿಸ್ತೀನಿ ಸರ್. ಮುಂಚೆ ನಾನ್ ಫಸ್ಟ್ ಹೇಳಿರೋದು ಸರ್. ಈ ಸಲ ಲೇಡೀಸ್ ಗೆಲ್ಬಹುದಾ ಸರ್? ಲೇಡೀಸೇ ಗೆಲ್ಲೋದು, ಅವ್ರಿಬ್ರಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಇಬ್ರಲ್ಲಿ ಒಬ್ಬರೇ ಗೆಲ್ಲೋದು ಸರ್. ಕಾವ್ಯಕ್ಕೆ ಚಾನ್ಸ್ ಇಲ್ಲ ಸರ್? ಕಾವಿ ಏನ್ ಮಾಡ್ತಾನೆ ಇಲ್ಲ, ಬರೀ ಒಂದ್ ಜೊತೆ ಇದ್ದಾಳೆ ಅಷ್ಟೇ ಸರ್. ಏನ್ ಮಾಡ್ತಾ ಇದ್ದಾಳೆ? ಅದಕ್ಕಿಂತ ರಾಶಿಕಾರ ಸ್ವಲ್ಪ ಜಗಳ ಪಗಳ ಕಿರಿಕು ಆಳು ಮುಡು ಮಾಡ್ತಾ ಇದ್ದಾಳೆ. ಕಾವ್ಯ ಅಷ್ಟೊಂದು ಮಾಡ್ತಾ ಇಲ್ಲ. ಸ್ಪಂದನ ಬಂದು ಫುಲ್ ಇನ್ನೋಸೆಂಟ್ ಆಗಿ ಡೀಸೆಂಟ್ ಆಗಿದ್ದಾರೆ. ಬಟ್ ಈಗ ಏನಾಗಿದೆ ಅಂದ್ರೆ ಹೊರಗಡೆ ಗಿಲ್ಲಿನೇ ಗೆಲ್ಲೋದು ಅಂತ ಅನ್ಕೊಂಡ್ಬಿಟ್ಟಿದಾರಲ್ಲ ಜನ ಹಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್. ಆದ್ರೆ ನನಗೆ ಅವ್ನ್ ಗೆಲ್ಬಾರ್ದು, ಅವ್ನ್ ಸೆಕೆಂಡೇ ಬರ್ಬೇಕು ಅಂತ ಆಸೆ. ಏನಕ್ಕಂದ್ರೆ ಅಷ್ಟು ತಿಕ್ಕ ಉರಿಸ್ಬಿಟ್ಟು ಅವ್ನ ಎಲ್ಲಾರ್ದು. ಇನ್ನೊಂದು ಅಲ್ಲಲ್ಲಲ್ಲಲ್ಲಲ್ಲಲ್ಲ